ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಕರ್ನಾಟಕದ ನವೀನ್ ಬಲಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಚಳ್ಳಗೇರಿ ನಿವಾಸಿ ನವೀನ್ ದಿನಸಿ ತರೋಕೆ ಅಂತ ಹೊರಗಡೆ ಹೋಗಿದ್ದಾಗ ಶೆಲ್ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಇನ್ನು ವಿದೇಶಾಂಗ ಇಲಾಖೆ ಕೂಡ ಕನ್ಫರ್ಮೇಷನ್ ಕೊಟ್ಟಿದೆ. ಕನ್ನಡಿಗ ವಿದ್ಯಾರ್ಥಿ ನವೀನ್ ಮೃತಪಟ್ಟಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರಿಗೂ ಕೂಡ ಈ ವಿಷಯವನ್ನ ಅವರು ಅಧಿಕೃತವಾಗಿ ಹೇಳಿದ್ದಾರೆ. ನವೀನ್ ತಂದೆಗೆ ಫೋನ್ ಮಾಡಿ ಪ್ರಧಾನಿ ಮೋದಿ ಸಾಂತ್ವನವನ್ನ ಹೇಳಿದ್ದಾರೆ. ನವೀನ್ ತಂದೆಗೆ ಫೋನ್ ಮಾಡಿ ಧೈರ್ಯವನ್ನ ತುಂಬಿದ್ದಾರೆ. ಮೃತದೇಹ ತರಿಸಿಕೊಡುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಬೊಮ್ಮಾಯಿ ಮತ್ತೆ ಬಿಎಸ್ವೈ. ಈಗ ದೊಡ್ಡ ಆಘಾತದಲ್ಲಿ ನವೀನ್ ಪೋಷಕರಿದ್ದಾರೆ. ಯಾಕಂದ್ರೆ ನೂರಾರು ಕನಸುಗಳನ್ನ ಕಟ್ಟಿ ಮಗನನ್ನ ಡಾಕ್ಟರೇಟ್ ಮಾಡಬೇಕು, ತಾವು ಬಡತನದಲ್ಲಿದ್ರೂ ಕೂಡ ಮಗ ಡಾಕ್ಟರ್ ಆಗಬೇಕು, ಹೆಸರು ಮಾಡಬೇಕು ಅಂತ ಹೇಳಿ ಆಸೆಯಿಂದ ಅವ್ರ ಕನಸುಗಳನ್ನ ಕಟ್ಟಿ ದೂರದ ಉಕ್ರೇನ್ಗೆ ಕಳಿಸ್ಕೊಟ್ಟಿದ್ರು. 4ನೇ ವರ್ಷದ MBBS ಕೂಡ ನವೀನ್ ಓದ್ತಾ ಇದ್ರು. ಸೊ ಈ ತರ ಬಲಿಯಾಗ್ಬಿಟ್ರಲ್ಲ ಅಂತ ಒಂದು ಆಘಾತದಲ್ಲಿದ್ದಾರೆ. ಜೊತೆಗೆ ಈಗ ಕೊನೆಯ ಬಾರಿಗೆ ಆತನ ನೋಡಕ್ಕಾಗುತ್ತಾ ಇಲ್ವಾ, ಸೊ ಆ ಗೊಂದಲದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಹೇಗಾದ್ರೂ ಮಾಡಿ ಮೃತದೇಹವನ್ನ ತರಿಸ್ಕೊಡಿ ಅಂತ ಈಗ ಮನವಿಯನ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ. ನೇರವಾಗಿ ಪ್ರಧಾನಿ ಮೋದಿ ಅವರೇ ನವೀನ್ ತಂದೆ ಕಾಲ್ ಮಾಡಿ ಧೈರ್ಯ ತುಂಬಿದ್ದಾರೆ, ಸಾಂತ್ವನದ ಮಾತುಗಳನ್ನಾಡಿದ್ದಾರೆ. 2 ದಿನ ನಮಗೆ ಟೈಮ್ ಕೊಡಿ, ನಾವು ಮೃತದೇಹವನ್ನು ತರಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಬಿಎಸ್ವೈ ಮತ್ತೆ ಸಿಎಂ ಬೊಮ್ಮಾಯಿ ಅವರು ಒಂದು ಪ್ರಾಮಿಸ್ ಅನ್ನು ಮಾಡಿದ್ದಾರೆ. ಆರಾಮ್ ಸರ್. हाँ सर, ठीक है सर, शुक्रिया सर, प्रणाम सर, प्रणाम सर. हाँ सर, प्रणाम सर. ಉಕ್ರೇನ್ದಲ್ಲಿ ನವೀನ್ ಜ್ಞಾನಗೌಡರ್ ಎಂಬುವ 4ನೇ ವರ್ಷದ ಮೆಡಿಕಲ್ ಸ್ಟೂಡೆಂಟ್ ಇದ್ದರು. ಅವರು ಕಳೆದ ವಾರ ಬಂಕರ್ನಲ್ಲಿ ಇದ್ದು ಇವತ್ತು ರೈಲ್ವೆ ಸ್ಟೇಷನ್ ಮುಖಾಂತರ ಆಚೆ ಬಂದು ಇತರನ್ನ ಸೇರ್ಕೋಬೇಕನ್ನುವಂಥ ಸಂದರ್ಭದಲ್ಲಿ ಏರ್ ಸ್ಟ್ರೈಕಲ್ಲಿ ಶೆಲ್ಲು ಡೈರೆಕ್ಟಾಗಿ ಅವ್ರಿಗೆ ಬಡಿದು ಅವರು ಸಾವನ್ನಪ್ಪಿದ್ದಾರೆ. ಅವ್ರ ಜೊತೆಗೆ ಇನ್ನಿಬ್ಬರು ಅದೇ ಊರವರು, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚಳ್ಳಗೇರಿ ಊರವರು ಇದ್ದರು. ಇನ್ನೊಬ್ಬರಿಗೆ ಕೂಡ ಗಾಯ ಆಗಿದೆ, ಮತ್ತೊಬ್ಬರಿಗೆ ಏನೂ ಆಗಿಲ್ಲ. ಅಲ್ಲಿಂದೆಲ್ಲ ಮಾಹಿತಿ ಬಂದು ಕೊನೆಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕನ್ಫರ್ಮ್ ಮಾಡಿ ಅವರ ತಂದೆಯವರ ಜೊತೆಗೆ ನಾನು ಮಾತನಾಡಿದ್ದೀನಿ. ನನಗೆ ಭಾಳ ಬೇಕಾದಂಥ ಒಂದು ಕುಟುಂಬ ಚಳ್ಳಗೇರಿಯಲ್ಲಿ, ಅವರ ಕುಟುಂಬದ ಅವರ ಕಸನ್ ಬ್ರದರು ಕೂಡ ದುಬೈದಲ್ಲಿದ್ದಾರೆ. ಅವರು ಕೂಡ ನನ್ನ ಆತ್ಮೀಯ ಮಿತ್ರರು. ನಾನು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮಾತಾಡಿದ್ದೇನೆ. ಸಂಪೂರ್ಣವಾದಂಥ ಮಾಹಿತಿ ಮತ್ತು ಕ್ಯಾನ್ ವಿ ರಿಕವರ್ ದಿ ಬಾಡಿ ಅನ್ನೋದನ್ನು, ಯಾಕಂದರೆ ಅದು ವಾರ್ ಝೋನ್ ಇದೆ. ಆ ವಾರ್ ಝೋನಲ್ಲಿ ಯಾವ ಸ್ಥಿತಿ ಇದೆ, ಏನಿದೆ ಎಲ್ಲ ಮಾಹಿತಿ ಇನ್ನೂ ಬಂದಿಲ್ಲ. ಯಾವ ಪರಿಸ್ಥಿತಿಯಲ್ಲಿ ಅದು ಬಾಡಿ ಇದೆ ಅನ್ನುವಂಥದ್ದು. ಆದರೆ ಅದನ್ನು ರಿಕವರ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ನಮ್ಮ ದೇಶಕ್ಕೆ ತರೋಕ್ಕೆ ಸಾಧ್ಯನಾ ಅನ್ನೋಂಥ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೇನೆ. ಪ್ರೈಮ್ ಮಿನಿಸ್ಟರ್ ಆಫೀಸ್ಗೂ ಕೂಡ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿದ್ದೇನೆ. ಪ್ರೈಮ್ ಮಿನಿಸ್ಟ್ರು ಅವ್ರ ಹತ್ರ ಮಾತಾಡಬೇಕು ಅಂತ ಇಚ್ಛೆಪಟ್ಟರು. ಹೀಗಾಗಿ ಅವರೆಲ್ಲ ವಿವರಗಳನ್ನು ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ನಾನೇ ಕಳಿಸ್ಕೊಟ್ಟಿದ್ದೇನೆ. ಬಹುತೇಕವಾಗಿ ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಮಾತಾಡಿರ್ಬೋದು. ಅವ್ರಿಗೂ ಕೂಡ ಸಂದೇಶ ಕಳಿಸಿದ್ದೀನಿ. ಸಾಧ್ಯ ಇದ್ದರೆ ಈಗಾಗಲಿರು, ಇಮಿಡಿಯೇಟ್ಲಿ ಆಗದಿದ್ದರು 1 ದಿವಸ 2 ದಿವಸ 3 ದಿವಸದಲ್ಲಿ ರಿಕವರ್ ಮಾಡೋಕ್ಕೆ ಸಾಧ್ಯನಾ, ತರೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಎಂಬೆಸಿಗೂ ಕೂಡ ನಮ್ಮ ಅಧಿಕಾರಿಗಳ ಸಂಪರ್ಕದಲ್ಲಿರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸೆಕ್ರೆಟರಿಗೂ ಕೂಡ ಸಂಪರ್ಕವನ್ನು ಬೆಳೆಸಿದ್ದೇವೆ. ನೋಡೋಣ, ಭಾಳ ದುಃಖ ಆಗಿದೆ. ಉಕ್ರೇನ್ದಲ್ಲಿ
ಯಡಿಯೂರಪ್ಪ ಮಾತಾಡ್ತಿದ್ವಿ. ಹಾಂ ಸರ್, ನಮಸ್ಕಾರ ಸರ್. ಬಹಳ ಅನ್ಯಾಯ ಆಗೋಯ್ತ್ರಿ. ನಾವಂತೂ ಏನ್ ಹೇಳ್ಬೇಕು, ನಮ್ಗೆ ಯಾವ ರೀತಿ ಸ್ವಾತಂತ್ರ್ಯ ಹೇಳ್ಬೇಕು ಅಂತ ಇರ್ಲಿಲ್ಲ. ಪಾಪ ಅವನೆಲ್ಲರೂ ಊಟ ತಿನ್ನಕ್ಕೆ ಹೋದಂತ ಮನುಷ್ಯ ಫಿರಂಗಿ ಹೊಡೆದ ಸಿಕ್ಕಿದೆಯಲ್ಲ, ಏನ ಹೇಗೆ ಅಂತ ತಡ್ಕೊಳ್ಳೋದು ರೀತಿ. ಆಯ್ತು ಸರ್. ಅಲ್ಲಿ ಏನೇನ್ ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮಾಡ್ತಾ ಇದಾರೆ. ಡೆಡ್ ಬಾಡಿ ತರೋದಕ್ಕೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಯಾವಾಗ ಸರ್? ಸ್ವಲ್ಪ ಧೈರ್ಯವಾಗಿ ಹೇಳಿ, ಉಳಿದವ್ರಿಗೂ ಧೈರ್ಯ ತುಂಬಬೇಕಲ್ಲ ಯಜಮಾನ್ರೆ. ಬೇರೆ ಏನ್ ದಾರಿ ಇದೆ ಹೇಳಿ, ನಾವ್ಯಾರು ನಿರೀಕ್ಷೆ ಮಾಡಿಲ್ಲ ಈ ಘಟನೆ ಆಗ್ಬೋದು ಅಂತ. ಡೆಡ್ ಬಾಡಿ ಯಾವಾಗ ಬರುತ್ತೆ ಅಂದಾಜ? 4ನೇ ವರ್ಷ MBBS. ಹೌದು ಸರ್, 4ನೇ ವರ್ಷ. ಡೆಡ್ ಬಾಡಿ ಯಾವಾಗ ಬರ್ಬೋದು ಸರ್ ಅಂದಾಜು? ಇಲ್ಲ ಸರ್, ಇವತ್ತು ರಾತ್ರಿ ಅಲ್ಲಿ ಬಂದು 2 days ಆಗುತ್ತೆ ಸರ್ ಕನಿಷ್ಠ. ಬೇರೆ ವಿಮಾನದಲ್ಲಿ ತರಬೇಕಾಗತ್ತೆ. ತಂದಿಗೆ ಬರೋಕೆ 3 ದಿನ ಆಗುತ್ತೆ ಸರ್. ನೋಡೋಣ, ಬೇಗ ತನಕ ಏನ್ ಬೇಕೋ ನಾವೆಲ್ಲ ಮಾತಾಡ್ತೀವಿ, ಪ್ರಯತ್ನ ಮಾಡ್ತಾ ಇದೀವಿ. CM ಪ್ರಯತ್ನ ಮಾಡ್ತಾ ಇದ್ದಾರೆ. ಆಯ್ತು ಆಯ್ತು ಸರ್. ಸ್ವಲ್ಪ ಧೈರ್ಯ ತಗೊಳ್ಳಿ ಅಷ್ಟೇ. ಓಕೆ ಸರ್, ಓಕೆ. ಯಾಕೆಂದ್ರೆ ವಿಮಾನದಲ್ಲಿ ಡೆಡ್ ಬಾಡಿ ತಂದು ಅಲ್ಲಿಂದ ಡೆಲ್ಲಿಯಿಂದ ಇಲ್ಲಿಗೆ ಬೆಂಗಳೂರು ಬಂದು ನಂತರ ನಿಮ್ಮ ಅಲ್ಲಿಗೆ ತರಬೇಕಾಗುತ್ತಲ್ಲ. ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ, ನೋಡೋಣ. ಆಯ್ತು ಸರ್, ಆಯ್ತು. ಬೇಗ ತರಕ್ ಪ್ರಯತ್ನ ಮಾಡ್ತೀವಿ. ನಾನು ಯಡಿಯೂರಪ್ಪ ಮಾತಾಡ್ತಿದ್ವಿ. ಹಾಂ ಸರ್, ನಮಸ್ಕಾರ ಸರ್. ಬಹಳ ಅನ್ಯಾಯ ಆಗೋಯ್ತ್ರಿ. ನಾವಂತೂ ಏನ್ ಹೇಳ್ಬೇಕು, ನಮ್ಗೆ ಯಾವ ರೀತಿ ಸ್ವಾತಂತ್ರ್ಯ ಹೇಳ್ಬೇಕು ಅಂತ ಇರ್ಲಿಲ್ಲ. ಪಾಪ ಅವನೆಲ್ಲರೂ ಊಟ ತಿನ್ನಕ್ಕೆ ಹೋದಂತ ಮನುಷ್ಯ ಫಿರಂಗಿ ಹೊಡೆದ ಸಿಕ್ಕಿದೆಯಲ್ಲ, ಏನ ಹೇಗೆ ಅಂತ ತಡ್ಕೊಳ್ಳೋದು ರೀತಿ. ಆಯ್ತು ಸರ್. ಅಲ್ಲಿ ಏನೇನ್ ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮಾಡ್ತಾ ಇದಾರೆ. ಡೆಡ್ ಬಾಡಿ ತರೋದಕ್ಕೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಯಾವಾಗ ಸರ್? ಸ್ವಲ್ಪ ಧೈರ್ಯವಾಗಿ ಹೇಳಿ, ಉಳಿದವ್ರಿಗೂ ಧೈರ್ಯ ತುಂಬಬೇಕಲ್ಲ ಯಜಮಾನ್ರೆ. ಬೇರೆ ಏನ್ ದಾರಿ ಇದೆ ಹೇಳಿ, ನಾವ್ಯಾರು ನಿರೀಕ್ಷೆ ಮಾಡಿಲ್ಲ ಈ ಘಟನೆ ಆಗ್ಬೋದು ಅಂತ. ಡೆಡ್ ಬಾಡಿ ಯಾವಾಗ ಬರುತ್ತೆ ಅಂದಾಜ? 4ನೇ ವರ್ಷ MBBS. ಹೌದು ಸರ್, 4ನೇ ವರ್ಷ. ಡೆಡ್ ಬಾಡಿ ಯಾವಾಗ ಬರ್ಬೋದು ಸರ್ ಅಂದಾಜು? ಇಲ್ಲ ಸರ್, ಇವತ್ತು ರಾತ್ರಿ ಅಲ್ಲಿ ಬಂದು 2 days ಆಗುತ್ತೆ ಸರ್ ಕನಿಷ್ಠ. ಬೇರೆ ವಿಮಾನದಲ್ಲಿ ತರಬೇಕಾಗತ್ತೆ. ತಂದಿಗೆ ಬರೋಕೆ 3 ದಿನ ಆಗುತ್ತೆ ಸರ್. ನೋಡೋಣ, ಬೇಗ ತನಕ ಏನ್ ಬೇಕೋ ನಾವೆಲ್ಲ ಮಾತಾಡ್ತೀವಿ, ಪ್ರಯತ್ನ ಮಾಡ್ತಾ ಇದೀವಿ. CM ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ನವೀನ್ ಪೋಷಕರಲ್ಲಿ ಒಂದ್ ಕಡೆ ದುಃಖ ಆವರಿಸಿದ್ರೆ ಮತ್ತೊಂದ್ ಕಡೆ ಆಕ್ರೋಶ. ಯಾಕಂದ್ರೆ ಮಗನನ್ನ ರಕ್ಷಿಸಿ ವಾಪಸ್ ಕರೆಸಿ ಅಂತ ನಾವು ಪದೇ ಪದೇ ಬೇಡ್ಕೊಳ್ತಾ ಇದ್ವಿ. ಈಗ ಮಗ ಸತ್ತ ಮೇಲೆ ಎಲ್ಲರೂ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ನೋವಿನ ಜೊತೆ ಸರ್ಕಾರದ ಮೇಲೆ ನವೀನ್ ತಂದೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಹಜವಾದಂತ ದುಃಖ ಇದೆ, ಮಗನನ್ನ ಕಳ್ಕೊಂಡ್ಬಿಟ್ಟಿದೀವಿ ಅಂತ. ಈಗ ಆಕ್ರೋಶ ಅಂತಂದ್ರೆ ಎಲ್ಲರನ್ನೂ ಸುರಕ್ಷಿತವಾಗಿ ನಾವು ಕರೆಸ್ತೀವಿ ಅಂತಿದ್ರು. ಸತತವಾಗಿ 6 ದಿನಗಳಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ, ಆದಷ್ಟು ಬೇಗ ನಮ್ಮೆಲ್ಲರ ಮಕ್ಕಳನ್ನು ನೀವು ವಾಪಸ್ ಕರೆಸಿ ಅಂತ. ಸೊ ಆವಾಗ ಇವ್ರು ಕರೆಸ್ಲಿಲ್ಲ. ಈಗ ಸತ್ತ ಮೇಲೆ ಎಲ್ಲರೂ ನಮಗೆ ಫೋನ್ ಮಾಡ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ನವೀನ್ ತಂದೆ ವ್ಯಕ್ತಪಡಿಸಿದ್ದಾರೆ. ಹೆಲ್ಪ್ ಕೇಳಿದಾಗ ಯಾರು ಒಬ್ಬರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಈಗೆಲ್ಲರೂ ಅವಾಗ ನಾನು ಕಾಲ್ ಮಾಡ್ತಾ ಇದ್ರೆ ಯಾರ ಕಡೆಯಿಂದ ಒಂದರ ಹೆಲ್ಪಿಂಗ್ ಹ್ಯಾಂಡ್ ಏನಿಲ್ಲ. ನಮ್ಮ ಅಪ್ಪನ ಮಗನು ಹೇಳ್ತಾ ಇಲ್ಲ, ಬೇರೆ ಮೋರ್ ದನ್ 18,000 ಸ್ಟೂಡೆಂಟ್ಸ್ ದೇ ಆರ್ ಸ್ಟಕ್ ದೇರ್. ಆಲ್ ಪೇರೆಂಟ್ಸ್ ರನ್ನಿಂಗ್ ಹಿಯರ್ ಅಂಡ್ ದೇರ್. Nobody is eating and sleeping. No action from anybody because they are not all necessities. No, they are sitting in the AC room. Simply they are saying, you contact this number, you tell him, you call him, you do all the details. ಹೆಲ್ಪ್ ಕೇಳಿದಾಗ ಯಾರು ಒಬ್ಬರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಈಗೆಲ್ಲರೂ ಅವಾಗ ನಾನು ಕಾಲ್ ಮಾಡ್ತಾ ಇದ್ರೆ ಯಾರ ಕಡೆಯಿಂದ ಒಂದರ ಹೆಲ್ಪಿಂಗ್ ಹ್ಯಾಂಡ್ ಏನಿಲ್ಲ. ಭಾರತೀಯ ರಾಯಭಾರ ಕಚೇರಿಗೆ ನವೀನ್ ಮೃತದೇಹ ಇವತ್ತೇ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸಂಜೆ 7 ಗಂಟೆಗೆ ಭಾರತೀಯ ರಾಯಭಾರಿ ಕಚೇರಿಗೆ ಆಗಮಿಸಬಹುದು ಅಂತ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರ ಮತ್ತೆ ವಿದೇಶಾಂಗ ಇಲಾಖೆ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿರೋದು. ಈಗ ಮೃತದೇಹ ತರಿಸ್ಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಸಚಿವರುಗಳು ಮತ್ತೆ ನಮ್ಮ ರಾಜ್ಯದ CM ಕೂಡ ಮಾಡ್ತಾ ಇದ್ದಾರೆ. ಉಕ್ರೇನ್ ರಾಯಭಾರ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡ್ತಾರೆ. ಯುದ್ಧ ನಡೀತಾ ಇರೋದ್ರಿಂದ ಮೃತದೇಹ ಶಿಫ್ಟ್ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಅಫ್ಕೋರ್ಸ್ ಅಲ್ಲ ಆಗುತ್ತೆ. ಸದ್ಯ ಉಕ್ರೇನ್ನ ಕಾರ್ಖಿವ್ ಶವಾಗಾರದಲ್ಲಿ ನವೀನ್ ಮೃತದೇಹ ಇದೆ. ಈಗ ಸಂಜೆ 7 ಗಂಟೆ ಸುಮಾರಿಗೆ ಭಾರತೀಯ ರಾಯಭಾರಿ ಕಚೇರಿಗೆ ಬರಬಹುದು ಅಂತ ನಿರೀಕ್ಷೆಗಳಿದೆ.
ಅಲ್ಲಿಗೆ ಬಂದ ಮೇಲೆ ಒಂದು ಶ್ರದ್ಧಾಂಜಲಿ ಸಮರ್ಪಣೆ ಮಾಡಿದ ಮೇಲೆ ಸೊ ಮೃತದೇಹವನ್ನ ಶಿಫ್ಟ್ ಮಾಡೋದು ಕೂಡ ಅಷ್ಟೊಂದು ಸುಲಭದ ಟಾಸ್ಕ್ ಅಲ್ಲ. ಈಗ ದೊಡ್ಡ ಸವಾಲಂತೂ ಅಫ್ಕೋರ್ಸ್ ಇದೆ. ಸೊ ಹಾಗಾಗಿ ಅದನ್ನ ಮೃತದೇಹ ತರಿಸ್ಕೊಡೋ ನಿಟ್ಟಿನಲ್ಲೂ ಕೂಡ ತಯಾರಿಗಳನ್ನ ಮತ್ತೆ ಅದಕ್ಕೆ ಏನ್ ಪ್ರಯತ್ನಗಳು ಬೇಕು ಅದನ್ನ ಸರ್ಕಾರ ಮಾಡ್ತಾ ಇದೆ. ವೆಲ್ಕಮ್ ಬ್ಯಾಕ್. ರಷ್ಯಾ ಉಕ್ರೇನ್ ನಡುವೆ ಭೀಕರ ಯುದ್ಧ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆಯನ್ನ ನಡೆಸುತ್ತಲೇ ಇದ್ದಾರೆ. ಕಳೆದ 48 ಗಂಟೆಗಳಲ್ಲಿ 4ನೇ ಬಾರಿ ಮೋದಿ ಸಭೆಯನ್ನ ಮಾಡ್ತಿರೋದು. ಈ ದಾಳಿ ಆದಾಗಿನಿಂದ ಕೂಡ ಭಾರತೀಯರನ್ನ ಅದರಲ್ಲೂ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಜೀವಂತವಾಗಿ ವಾಪಸ್ ಕರೆಸಿಕೊಳ್ಳೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸತತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಮತ್ತೆ ಖುದ್ದಾಗಿ ಕೇಂದ್ರ ಸಚಿವರುಗಳಿಗೆ ಒಂದಿಷ್ಟು ಜವಾಬ್ದಾರಿಯನ್ನ ಕೊಟ್ಟು ನೀವೇ ಖುದ್ದಾಗಿ ಗಡಿ ಭಾಗಕ್ಕೆ ಹೋಗಿ ಅಲ್ಲಿಂದ ವಿದ್ಯಾರ್ಥಿಗಳನ್ನ ಸೇಫ್ ಆಗಿ ಕರ್ಕೊಂಡು ಬನ್ನಿ ಅಂತ ಜವಾಬ್ದಾರಿಯನ್ನು ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಈಗ ಇಂಥದ್ದೊಂದು ಅವಘಡ ಆಗಿದೆ. ಕರ್ನಾಟಕ ಮೂಲದ ವಿದ್ಯಾರ್ಥಿ ನವೀನ್ ಮೃತಪಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ನವೀನ್ ಪೋಷಕರ ಬಳಿನೂ ನರೇಂದ್ರ ಮೋದಿ ಮಾತಾಡಿ ಸಾಂತ್ವನವನ್ನ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಮತ್ತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 48 ಗಂಟೆಗಳಲ್ಲಿ 4ನೇ ಬಾರಿಗೆ ಮತ್ತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಉನ್ನತ ಮಟ್ಟದ ಸಭೆ ಇದು. ಇನ್ನು ಉಕ್ರೇನ್ ಯುದ್ಧದಲ್ಲಿ ಕನ್ನಡಿಗನ ಸಾವಿಗೆ ದೇಶವೇ ಕಂಬನಿ ಮಿಡಿತಾ ಇದೆ. ರಾಹುಲ್ ಗಾಂಧಿ, ಕೇಜ್ರಿವಾಲ್, ಅಖಿಲೇಶ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಾಂತ್ವನವನ್ನು ಹೇಳಿದ್ದಾರೆ. ಉಳಿದ ಭಾರತೀಯರ ರಕ್ಷಣೆ ಆದಷ್ಟು ಬೇಗ ಆಗಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ನವೀನ್ ಸಾವಿಗೆ ದೇಶದಲ್ಲಿ ಎಲ್ಲರೂ ಕಂಬನಿ ಮಿಡಿತಾ ಇದ್ದಾರೆ. ಇಂಥ ಸಾವು ಆಗಬಾರದು ಅಂತಾನೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು. ಆದರೆ ಅನ್ಫಾರ್ಚುನೇಟ್ಲಿ ನವೀನ್ ಮೃತಪಟ್ಟಿದ್ದಾರೆ. ಈಗ ಉಳಿದಂತ ಭಾರತೀಯ ಮೂಲದ ವಿದ್ಯಾರ್ಥಿಗಳನ್ನ ಸೇಫ್ ಆಗಿ ಜೀವಂತವಾಗಿ ಆದಷ್ಟು ಬೇಗ ವಾಪಸ್ ಕರೆಸಿಕೊಳ್ಳೋದಕ್ಕೆ ಸರ್ಕಾರ ತಯಾರಿಗಳನ್ನ ಮಾಡಿಕೊಳ್ಬೇಕು ಅಂತ ಕೇಂದ್ರಕ್ಕೆ ಎಲ್ಲ ರಾಜಕೀಯ ಮುಖಂಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಉಕ್ರೇನ್ನಲ್ಲಿ ಕರ್ನಾಟಕ ವಿದ್ಯಾರ್ಥಿ ಸತ್ತಿರೋದು ತಿಳಿದು ನಮಗೆಲ್ಲ ಬಹಳ ಆತಂಕ ಉಂಟಾಗಿದೆ. ನಮ್ಮ ಮಕ್ಕಳು ವಿದ್ಯಕ್ಕೋಸ್ಕರ ಹೋಗಿರೋರು. ಇವತ್ತು ಇಷ್ಟು ಮೆಡಿಕಲ್ ಕಾಲೇಜಸ್ ಇದ್ರೂ ಕೂಡ ಇನ್ನ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಇದ್ದು ಅಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಎಲ್ಲ ಪ್ರಪಂಚದ ಎಲ್ಲ ದೇಶದಲ್ಲೂ ಕೂಡ ಅವ್ರ ಮಕ್ಕಳನ್ನ ಕರ್ಕೊಳ್ಳೋಕ್ಕೆ ದೊಡ್ಡ ಪ್ರಯತ್ನ ಮಾಡಿ ಎಲ್ಲರನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಭಾರತದಲ್ಲಿ ಇನ್ನ ಮೀನಾಮೇಷ ಇಟ್ಕೊಂಡು ನಿನ್ನೆ ಕೆಲವು ಮಿನಿಸ್ಟರ್ಸ್ನ 4 ಜನ ಮಾಡಿದ್ದಾರೆ. ಅಂದ್ರೆ ಲೆಕ್ಕ ಹಾಕಿ ಅವ್ರಿಗೆ ಬೇಜವಾಬ್ದಾರಿ. ಇಡೀ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎರಡು ಫೇಲ್ ಆಗಿದೆ ಈ ವಿಚಾರದಲ್ಲಿ. ಈಗಾರು ಕೂಡ ಮೊದಲು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡಿ ವಿದ್ಯಾರ್ಥಿ ಅಲ್ಲದೆ ಹೋದ್ರು ಯಾರೇ ಆಗಲಿ ಭಾರತೀಯರು ವಾಪಸ್ ಬರಬೇಕು ಅಂತೇಳಿ ಇಚ್ಛೆ ಪಡ್ತಾರೆ. ಅವ್ರನ್ನೆಲ್ಲರೂ ಕೂಡ ಕರೆಸಿ ಆ ತಾಯ್ನಾಡಿಗೆ ಆ ಭಾರತಕ್ಕೆ ಬರೋಂಥ ಕೆಲಸ ಮಾಡಬೇಕು. ಇದರ ಹೊಣೆ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳ ಜಿಲ್ಲೆ. ಇದು ಮುಖ್ಯಮಂತ್ರಿ ಜಿಲ್ಲೆ ಅಂತ ನಾನು ಹೇಳಕ್ ಹೋಗುದಿಲ್ಲ. ಇಡೀ ನಮ್ಮ ಕರ್ನಾಟಕ, ಇಡೀ ನಮ್ಮ ವಿದ್ಯಾರ್ಥಿ ಸಮುದಾಯ ಬಹಳ ಆತಂಕದಲ್ಲಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಉಕ್ರೇನ್ನಲ್ಲಿ ಕರ್ನಾಟಕ ವಿದ್ಯಾರ್ಥಿ ಸತ್ತಿರೋದು ತಿಳಿದು ನಮಗೆಲ್ಲ ಬಹಳ ಆತಂಕ ಉಂಟಾಗಿದೆ. ನಮ್ಮ ಮಕ್ಕಳು ವಿದ್ಯಕ್ಕೋಸ್ಕರ ಹೋಗಿರೋರು. ಇವತ್ತು ಇಷ್ಟು ಮೆಡಿಕಲ್ ಕಾಲೇಜಸ್ ಇದ್ರೂ ಕೂಡ ಇನ್ನ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಇದ್ದು ಅಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ರಾಜ್ಯ ನಾಯಕರಷ್ಟೇ ಅಲ್ಲ, ದೇಶದಾದ್ಯಂತ ವಿವಿಧ ಪಕ್ಷಗಳ ನಾಯಕರು ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಅಷ್ಟೇ ಈ ಸುದ್ದಿಯನ್ನ ಕೇಳಿ ಆಘಾತ ಆಗಿದೆ ಅಂತ ತಮ್ಮ ಟ್ವಿಟರ್ನಲ್ಲಿ ಹೇಳಿದ್ದಾರೆ. ಜೊತೆಗೆ ಅವರ ಫ್ಯಾಮಿಲಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ನನ್ನ ಪ್ರಾರ್ಥನೆ ಯಾವಾಗಲೂ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಟ್ವಿಟರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗೆ ರಾಹುಲ್ ಗಾಂಧಿ ಇರ್ಬೋದು, ಅರವಿಂದ್ ಕೇಜ್ರಿವಾಲ್, ಅಖಿಲೇಶ್ ಯಾದವ್, ಸಾಕಷ್ಟು ಗಣ್ಯರು, ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ. ಅದರಲ್ಲೂ ಈಗ ಪ್ರಮುಖ ನಾಯಕರು ಟ್ವಿಟರ್ನಲ್ಲಿ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಅಷ್ಟೇ
ಈ ಸುದ್ದಿಯನ್ನು ಕೇಳಿ ಆಘಾತ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೊಂದು ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ಈಗ ಯಾರಿಗಾದ್ರೂ ಅಷ್ಟೇ ಎಷ್ಟು ಧೈರ್ಯ ತುಂಬಿದ್ರೂ ಕೂಡ ಮಗನನ್ನು ಕಳ್ಕೊಂಡಿದ್ದಾರೆ, ಆ ಜಾಗವನ್ನು ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾಯಕರುಗಳು ಮಾಡ್ತಾ ಇದ್ದಾರೆ. ಉಕ್ರೇನ್ನಲ್ಲಿ ವಿದ್ಯಾರ್ಥಿ ನವೀನ್ ಸಾವು ಹಿನ್ನೆಲೆಯಲ್ಲಿ ಚಳಗೇರಿ ಗ್ರಾಮಕ್ಕೆ ಸಂಸದ ಶಿವಕುಮಾರ್ ಉದಾಸಿ ಭೇಟಿ ಕೊಟ್ಟು ನವೀನ್ ಕುಟುಂಬದ ಸದಸ್ಯರೊಂದಿಗೆ ಮಾತುಕತೆ ಮಾಡಿ ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಜೊತೆಗೆ ಆ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿಬಿಟ್ಟಿದ್ದಾರೆ. ಉಕ್ರೇನ್ ಮನವಿಯನ್ನ ಒಪ್ಪಿಕೊಂಡಿದೆ ಯುರೋಪಿಯನ್ ಸಂಸತ್. ಯುರೋಪಿಯನ್ ಒಕ್ಕೂಟದ ಸದಸ್ಯತ್ವ ನೀಡೋದಕ್ಕೆ ಸಂಸತ್ ಒಪ್ಪಿಗೆಯನ್ನು ಕೊಟ್ಟಿದೆ. ವಿಶೇಷ ಅರ್ಜಿ ಅಂತ ಪರಿಗಣಿಸಿ ಸದಸ್ಯತ್ವವನ್ನು ನೀಡೋದಕ್ಕೆ ಸಮ್ಮತಿಯನ್ನ ಯುರೋಪಿಯನ್ ಒಕ್ಕೂಟ ಕೊಟ್ಟಿದೆ. ಈಗ ರಷ್ಯಾ ದಾಳಿಯನ್ನ ಮಾಡೋದಕ್ಕೆ ಉಕ್ರೇನ್ ಮೇಲೆ ಇದು ಕೂಡ ಒಂದು ಕಾರಣ ಅಂತ ಚರ್ಚೆಗಳು ಆಗ್ತಾ ಇತ್ತು. ಒಂದು ನ್ಯಾಟೋ ಸದಸ್ಯತ್ವ ಪಡೆಯೋದಕ್ಕೆ ಉಕ್ರೇನ್ ಪ್ರಯತ್ನ ಪಟ್ಟಿತ್ತು, ಮತ್ತೊಂದು ಯುರೋಪಿಯನ್ ಒಕ್ಕೂಟ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಇದೆರಡೂ ಮೇಜರ್ ಕಾರಣದಿಂದಾಗಿ ರಷ್ಯಾ ಏಕಾಂಗಿ ಆಗುತ್ತೆ ಅನ್ನೋ ಆತಂಕದಿಂದ ಈ ದಾಳಿ ಮಾಡಿತ್ತು ಅಂತ ಒಂದು ಚರ್ಚೆ ಆಗ್ತಿತ್ತಲ್ಲ. ಈಗ ಸದಸ್ಯತ್ವ ನೀಡೋದಕ್ಕೆ ಯುರೋಪಿಯನ್ ಒಕ್ಕೂಟ ಸಂಸತ್ ಒಪ್ಪಿಗೆ ಕೊಟ್ಟಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. Zeppe and News 18 Network present Crypto Simplified. ಹೆಲೋ, ಝೆಪ್ಪೆ ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಇವತ್ತು ನಾವು ಕ್ರಿಪ್ಟೋ ಕರೆನ್ಸಿಗಳ ವಿವಿಧ ಅಂಶಗಳ ವಿವರಣೆಯನ್ನ ನೀಡ್ತಾ ಹೋಗ್ತೀವಿ. DYOR ನಿಮ್ಮ ಸ್ವಂತ ಹೂಡಿಕೆಯ ಜ್ಞಾನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಜವಾಬ್ದಾರಿಗೆ ಸಹಾಯಕವಾಗುತ್ತೆ. ಕ್ರಿಪ್ಟೋ ಕರೆನ್ಸಿ ವ್ಯಾಪಾರಿಗಳು ಮತ್ತು ಉತ್ಸಾಹಿಗಳು ಸಾರ್ವಜನಿಕವಾಗಿ ಪೋಸ್ಟ್ ಮಾಡಿದಾಗ ಅಥವಾ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ತಮ್ಮ ಮಾರುಕಟ್ಟೆ ವಿಶ್ಲೇಷಣೆ ಹಂಚಿಕೊಂಡಾಗ ಈ ಪದವನ್ನ ಹಕ್ಕು ನಿರಾಕರಣೆಯಾಗಿ ಬಳಸಲಾಗುತ್ತೆ. ಕಲಿಯುವಾಗ ನೀವು ಎದುರಿಸಬೇಕಾದ ಸವಾಲುಗಳು. ಕೆಲವು ವಿಷಯಗಳ ಬಗ್ಗೆ ಖಚಿತ ಮಾಹಿತಿಯನ್ನ ಕಂಡುಹಿಡಿಯೋದು ಕಷ್ಟ. ಕೆಲವು ಹೊಸ ಕಾಯಿನ್ಸ್ಗಾಗಿ ನಿಮ್ಮ ಸ್ವಂತ ಸಂಶೋಧನೆ ಮಾಡುವ ಮೊದಲು ಪ್ರಚೋದನಕಾರಿಯಾಗಿ ಜಿಗಿಯಲು ಕಾರಣವಾಗಬಹುದು. ಕಳೆದು ಹೋಗುವ ಭಯ ಕ್ರಿಪ್ಟೋ ಕರೆನ್ಸಿಯ ಜಗತ್ತಿನಲ್ಲಿ ನಿಜವಾದ ವಿದ್ಯಮಾನವಾಗಿದೆ. ನೀವು ಹೂಡಿಕೆ ಮಾಡುವ ಮೊದಲು ಕೇಳಬೇಕಾದ ಪ್ರಶ್ನೆಗಳು: ಕ್ರಿಪ್ಟೋ ಹೇಗೆ ಅಭಿವೃದ್ಧಿಗೊಂಡಿದೆ ಮತ್ತು ಭವಿಷ್ಯದ ಅಭಿವೃದ್ಧಿಯ ಯೋಜನೆಗಳು ಯಾವುವು? ಕ್ರಿಪ್ಟೋ ಕರೆನ್ಸಿ ನಿಜವಾಗಿಯೂ ವಿಕೇಂದ್ರೀಕೃತ ಆಗಿದೆಯಾ? ಯಾವ ವಿನಿಮಯ ಕೇಂದ್ರಗಳು ನೀವು ಆಯ್ಕೆ ಮಾಡಿದ ಕ್ರಿಪ್ಟೋ ಕರೆನ್ಸಿಗಳನ್ನು ನೀಡುತ್ತವೆ? ಇದು ಸಮಸ್ಯೆಯನ್ನ ಪರಿಹರಿಸುತ್ತದೆಯೇ? ಟಾರ್ಗೆಟ್ ಮಾರುಕಟ್ಟೆ ಎಷ್ಟು ದೊಡ್ಡದಾಗಿದೆ? ಪ್ರವೇಶಕ್ಕೆ ಯಾವುದೇ ಕಾನೂನು ಅಡೆತಡೆಗಳಿವೆಯಾ? ಕ್ರಿಪ್ಟೋ ಕರೆನ್ಸಿಯ ಬ್ಲಾಕ್ ಚೈನ್ನ ಪ್ರಮುಖ ಲಕ್ಷಣಗಳು ಯಾವುವು? ಯಾವುದೇ ರೆಡ್ ಫ್ಲಾಗ್ಗಳಿವೆಯಾ ಅನ್ನೋದನ್ನ ನೋಡಿ. ಸಂಭಾವ್ಯ ಕ್ರಿಪ್ಟೋ ಹೂಡಿಕೆಯನ್ನ ನಿರ್ಣಯಿಸುವಾಗ ಪರಿಗಣಿಸಬೇಕಾದ ಪ್ರಮುಖ ಅಂಶಗಳು: ಯುಟಿಲಿಟಿ ಮತ್ತು ಯೂಸ್ ಕೇಸ್, ಸಮುದಾಯ, ತಂಡ, ಡೆವಲಪರ್ಗಳು, ಸಲಹೆಗಾರರು, ಪಾಲುದಾರರು, ಮಾರುಕಟ್ಟೆ ಕ್ಯಾಪ್, ವೆಬ್ಸೈಟ್ ಮತ್ತು ಶ್ವೇತಪತ್ರ, ಸ್ಪರ್ಧೆ, ರಸ್ತೆ ನಕ್ಷೆ ಮತ್ತು ದೃಷ್ಟಿ, ಟ್ರೇಡಿಂಗ್ ವಾಲ್ಯೂಮ್ ಮತ್ತು ಲಿಕ್ವಿಡಿಟಿ, ಪರಿಚಲನೆ ಪೂರೈಕೆ ವರ್ಸಸ್ ಒಟ್ಟು ಪೂರೈಕೆ. ನಾವು ನೀಡಿದ ಈ ಎಲ್ಲ ಮಾಹಿತಿ ತೃಪ್ತಿದಾಯಕವಾಗಿದೆ ಅಂತ ಭಾವಿಸ್ತೀವಿ. ಇದರೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸೋಣ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಕುರಿತು ಮತ್ತಷ್ಟು ಸುದ್ದಿಗಳ ಜೊತೆ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.